ಹಾಸ್ಟೆಲ್ ಒಳಗೆ ಇನ್ನೂ ಹಲವರು ಸಿಕ್ಕಾಕೊಂಡಿರುವಂತ ಶಂಕೆ ಇದೆ. ಸಿಕ್ಕಾಕೊಂಡಿರುವವರ ರಕ್ಷಣೆಗಾಗಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ಸೇನೆ, NDRF, SDRF ಕಾರ್ಯಾಚರಣೆಗಿಳಿದಿದೆ. ಹಲವರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ರವಾನಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಆಮೇಲೆ ಇಡೀ ನೀವು ಆ ಬಿಲ್ಡಿಂಗ್ ಅನ್ನ ನೋಡಿದ್ರೆ ನೀರು ಹರಿತಾ ಇದೆ ಅಲ್ಲಿ. ಅಂದ್ರೆ ಅಷ್ಟು ಮಟ್ಟಿಗೆ ನೀರನ್ನ ಅಲ್ಲಿ ಹಾಕುವಂತ ಕಾರ್ಯ ಆಗ್ತಾ ಇದೆ, ಅಥವಾ ನೀರನ್ನ ಹೊಡೆಯೋ ಕೆಲಸ ಆಗ್ತಾ ಇದೆ ಒಳಗಡೆ. ಯಾಕಂದ್ರೆ ಆ ಮೂಲೆಯಲ್ಲೂ ಬೆಂಕಿ ಹೊತ್ಕೊಂಡಿದೆ ಅಲ್ಲಿ. 1:15 ಸಂದರ್ಭ ಅಂತ ಅಂದ್ರೆ ಎಗೈನ್ ನಾವು ಈ ಹಾಸ್ಟೆಲ್ಗಳು ಅಥವಾ ಈ ಕಾಲೇಜ್ಗಳಲ್ಲೆಲ್ಲ 1 ಗಂಟೆಗೆ ಬಿಟ್ಬಿಡ್ತಾರೆ, 12:30 ಬಿಟ್ಬಿಡ್ತಾರೆ, ಊಟಕ್ಕೆ ಹೋಗಿ ಬನ್ನಿ ಅಂತ 2 ಗಂಟೆ ತನಕ ಟೈಮ್, ಈ ತರದೆಲ್ಲ ಇರುತ್ತೆ. ಮೆಡಿಕಲ್ ಕಾಲೇಜ್ ಇದು ಏನ್ ಕತೆನೋ ಗೊತ್ತಿಲ್ಲ ಟೈಮಿಂಗ್ಸ್. ಬಟ್ ಅಲ್ಲಿ ದುರಂತ ಸಂಭವಿಸಿರುವಂಥದ್ದು ಏನಿದೆ, ನೇರ ಡೈನಿಂಗ್ ಹಾಲ್ಗೆ ಹೋಗಿ ಗುದ್ದಿದೆ ಅದು. ಹಾಗಾಗಿ ವಿದ್ಯಾರ್ಥಿಗಳು ಇನ್ನೂ ಕೂಡ ಬಹಳ ಮಂದಿ ಇರ್ಬೋದು, ಯಾರಾದ್ರೂ ಕಾಲೇಜಿಗೆ ಹೋಗದೆ ಇದ್ದಂಥವ್ರು, ರೂಮಲ್ಲಿ ಇದ್ದಂಥವ್ರು, ಆ ಥರದವ್ರು ಯಾರಾದ್ರೂ ಇದ್ರೆ ಅಂಥವ್ರ ಸ್ಥಿತಿ ಬಹುಶಃ ಈ ಟೈಮ್ನಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಅಂದಾಜು ಕೂಡ ಮಾಡೋಕ್ಕಾಗಲ್ಲ. ಬಹಳ ದೊಡ್ಡ ದುರಂತ ಇದು. ನಾನು ಅದಕ್ಕೆ ಹೇಳಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವಂಥ ರೀತಿಯಂತ ಗ್ರಾಚಾರ ಹೇಗಿತ್ತು ಅಂತ ಅಂದ್ರೆ ಹೋಗಿ ಹಾಸ್ಟೆಲ್ಗೆ ಹೊಡೆದಿರೋದು. ಮತ್ತೊಂದು ವಿಚಾರ ಅಂತಾರೆ ರೇಮನ್ ಅವರೇ, ಅಲ್ಲಿ ಮುಂದಕ್ಕೇನೆ ಒಂದು ಗ್ರೌಂಡ್ ಇದೆ. ನಮ್ಮ ಜೊತೆಗೆ ವಾಸುದೇವ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಯಾವುದೇ ಪೈಲಟ್ ಆದ್ರೂ ಕೊನೆ ತನಕನೂ ಕೂಡ ಆತ ಆಗ್ಬಹುದಾದಂತ ಕ್ಯಾಶುಯಾಲಿಟೀಸ್ನ ಕಮ್ಮಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅವರು ಅನ್ನುವಂಥದ್ದು. ಹಾಗಾಗಿ ಆ ಗ್ರೌಂಡ್ ಮೇಲೆ ಆತ ಬಹುಶಃ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಕೊನೆ ಹಂತದಲ್ಲಿ ಆ ಹಾಸ್ಟೆಲ್ಗೆ ಅದು ಹೊಡೆದಿರ್ಬೋದು. ನಿಜ ಮಾಲ್ತೇಶ್, ಯಾಕಂದ್ರೆ ಆತ ATCಗೆ ಕೊಟ್ಟಂತ ಸಿಗ್ನಲ್, ಕೊನೆ ಸಿಗ್ನಲ್ ಮೇಡೆ ಅನ್ನೋ ಕಾಲ್ ಏನ್ ಕೊಡ್ತಾನೆ, ಯಾರೇ ಪೈಲಟ್ ಅದನ್ನ ಕೊಟ್ಟಾಗ ಇನ್ನ ನನಗೆ ಕಂಟ್ರೋಲಿಗೆ ಸಿಗಲ್ಲ, ಇನ್ನ ಫ್ಲೈಟ್ ಅನ್ನ ಕ್ರಾಶ್ ಮಾಡಲೇಬೇಕು, ಕ್ರಾಶ್ ಲ್ಯಾಂಡಿಂಗ್ ಮಾಡಬೇಕು ಅನ್ನುವಂಥದ್ದು ಅಲ್ಲಿಗೆ ಡಿಸೈಡ್ ಆಗಿರುತ್ತೆ. ಸೊ ಮೇಡೆ ಕಾಲ್ ಅನ್ನ ಆತ ಕೂಡ ATCಗೆ ಕೊಟ್ಟಿದ್ದ. ನೀವು ಹೇಳಿದ ಹಾಗೆ ಬಹುಶಃ ಆತ ಮೇಲಿಂದ ಗಮನಿಸಿರಬಹುದು, ಇಲ್ಲಿ ಯಾವ್ದಾದ್ರು ಒಂದು ಎಂಟಿ ವೇಕೆಂಟ್ ಸ್ಪೇಸ್ ಕಾಣಿಸ್ಬೋದಾ, ಅಲ್ಲಿ ನಾನು ಏನಾದ್ರೂ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಇದೆಯಾ, ಆಗುವಂತಹ ಅನಾಹುತನ ಅದರ ಇಂಟೆನ್ಸಿಟಿನ ಸ್ವಲ್ಪ ಕಮ್ಮಿ ಮಾಡೋದಕ್ಕಾದ್ರೂ ಪ್ರಯತ್ನ ಪಡ್ಬೋದಾ ಅನ್ನುವಂಥದ್ದು ಯಾವುದೇ ಪೈಲಟ್ ಇದ್ರೂ ಕೂಡ ಅದನ್ನ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗ ಸುಮಿತ್ ಸಬರ್ವಾಲ್ ಅವರು ಅದರಲ್ಲಿ ಪೈಲಟ್ ಆಗಿದ್ದಂಥವ್ರು, ಸುಮಾರು 8200 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಅವರ ಕೋ ಪೈಲಟ್ ಕೂಡ 1100 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದ್ದಂಥವ್ರು. ಸೊ ಇಬ್ರು ಕೂಡ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಸ್ ಇದ್ದಂತಹ ಈ ಒಂದು ಬೋಯಿಂಗ್ 787 ಏನಿದೆ, ಸೊ ಅದರಲ್ಲಿ ಲ್ಯಾಂಡ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಬಹುಶಃ ಅಲ್ಲಿ ಫೀಲ್ಡ್ ಕಾಣಿಸಿದೆ, ಅಲ್ಲಿ ಬಹುಶಃ ಲ್ಯಾಂಡ್ ಮಾಡಬಹುದೇನೋ ಅನ್ನುವಂಥ ಒಂದು ಪ್ರಯತ್ನವನ್ನ ಪಟ್ಟಿರಬಹುದು. ಬಟ್ ನೀವು ಹೇಳಿದ ಹಾಗೆ ಆ ಮೇಡೆ ಕಾಲ್ ಕೂಡ ಇತ್ತು, ಒಂದು ಕಂಟ್ರೋಲಿಗೆ ಸಿಗದೇ ಇರೋದ್ರಿಂದಾಗಿ ಹಾಸ್ಟೆಲ್ಗೆ ಅದು ಹೋಗಿ ಹಿಟ್ ಆಗಿರುವಂಥದ್ದು ಇಲ್ಲಿ ದೃಶ್ಯಗಳಲ್ಲೂ ಕೂಡ ನಮಗೆ ಕಾಣಿಸ್ತಾ ಇದೆ.